20 kg ಡಂಬಲ್ಲು ಜಿಮ್ಮಲ್ಲಿ. ಓಕೆ, ಪೋಸಿಂಗು. ಹೌದಲ್ವಾ, 20 kg ಮನೇಲಿ ಎತ್ತಕ್ಕಾಗಲ್ಲ. ಏನ್ರಿ ಇದು ಜಿಮ್ಮಲ್ಲಿ ವೆಯ್ಟ್ ಇದಿಷ್ಟು ಈಸಿ ಅನ್ಸುತ್ತೆ, ಅದೇ ಮನೇಲಿ ಎತ್ತೋದೇ ಹತ್ರಷ್ಟು ಜಾಸ್ತಿ ಇದೆ ಅಂತ ಅನಿಸ್ತೈತೆ. ಯಾಕಿದು? ಅಥವಾ ನೀವೇ ವೀಕ್ ಆಗಿದ್ದೀರಾ, ಅಥವಾ ಜಿಮ್ಗೆ ಹೋದ್ರೂ ಸ್ಟ್ರೆಂತ್ ಬಿಲ್ಡ್ ಮಾಡೋಕ್ಕಾಗ್ತಿಲ್ವಾ ಅಂತ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇದೇ ರೀತಿ ಪೇಜಲ್ಲಿ ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ. ರೀಸನ್ ನಂಬರ್ 1, ಇದನ್ನ ಪ್ರಿಡಿಕ್ಟಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಜಿಮ್ಮಲ್ಲಿ ಪ್ರಾಪರ್ ಗ್ರಿಪ್ಪು, ಬ್ಯಾಲೆನ್ಸ್ಡ್ ವೆಯ್ಟು, ಕಂಟ್ರೋಲ್ ಮೂವ್ಮೆಂಟಲ್ಲಿ ವರ್ಕೌಟ್ ಮಾಡ್ತೀರಾ. ಬಟ್ ಇನ್ ರಿಯಲ್ ಲೈಫ್ ವಸ್ತುಗಳು ಅನ್ಇವನ್ ಆಗಿರುತ್ತೆ, ಸ್ಟೇಬಲ್ ಆಗಿರೋದಿಲ್ಲ, ಹೋಲ್ಡ್ ಮಾಡೋದಕ್ಕೂ ಕಷ್ಟ ಆಗುತ್ತೆ, ಯಾಕಂದರೆ ನಿಮ್ಮ ಬಾಡಿ ಅದಕ್ಕೆ ಟ್ರೈನ್ ಆಗಿಲ್ಲ. ರೀಸನ್ ನಂಬರ್ 2, ನ್ಯೂರೋಮಸ್ಕ್ಯುಲರ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ. ನೀವೇನು ಟ್ರೈನ್ ಮಾಡ್ತಿರೋ ನಿಮ್ಮ ಬಾಡಿ ಅದಕ್ಕೆ ಅಡಾಪ್ಟ್ ಆಗುತ್ತೆ. ರೀಸನ್ ನಂಬರ್ 3, ಸ್ಟೆಬಿಲೈಸರ್ಸ್ ಮಸಲ್. ರಿಯಲ್ ಲೈಫಲ್ಲಿ ನೀವು ಲಿಫ್ಟ್ ಮಾಡಿದ್ರೆ ನಿಮ್ಮ ಕೋರ್ ಮತ್ತು ಸ್ಟೆಬಿಲೈಸರ್ಸ್ ಮಸಲ್ ತುಂಬ ವರ್ಕ್ ಮಾಡುತ್ತೆ. ಅದೇನಾದರೂ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಲೈಟ್ ವೆಯ್ಟು ಹೆವಿ ಅನಿಸುತ್ತೆ. ನೀವೇನು ಮಾಡಬೇಕು ಅಂದರೆ ಗ್ರಿಪ್ ಸ್ಟ್ರೆಂತ್ನ ಬಿಲ್ಡ್ ಮಾಡಿ, ಕೋರ್ ಸ್ಟ್ರೆಂತ್ನ ಬಿಲ್ಡ್ ಮಾಡಿ, ಮತ್ತು ಡಿಫ್ರೆಂಟ್ ಆ್ಯಂಗಲ್ ಮತ್ತು ಶೇಪಲ್ಲಿರೋ ವೆಯ್ಟ್ಸ್ನ ಲಿಫ್ಟ್ ಮಾಡೋದಕ್ಕೆ ಅಭ್ಯಾಸ ಮಾಡಿ. ಬರೀ ಜಿಮ್ ಎಕ್ವಿಪ್ಮೆಂಟ್ಸ್ ಮಾತ್ರ ಅಲ್ಲ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಜಿಮ್ಗೆ ಹೋದ್ರೆ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಬಿಹೈಂಡ್ ದ ಸೈನ್ಸ್ ಏನಿದೆ ಅಂತ ಹೇಳಿದ್ದೀನಿ.